ನನ್ನೊಂದಿಗೆ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರು ಮಹೇಶ್ ಅವರು ಇದ್ದಾರೆ. ಅವರನ್ನ ಮಾತನಾಡಿಸೋಣ. ಸರ್, ಇವತ್ತು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಸಾಂಕೇತಿಕವಾಗಿ ಗುಂಡಿಯನ್ನು ಮುಚ್ಚಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದಿರಿ. ಏನ್ ಹೇಳ್ತೀರಾ? ಒಂದು ಕಡೆ DCM DK ಶಿವಕುಮಾರ್ ಅವರು ಮೋದಿ ಅವರ ಮನೆ ಮುಂದೆನೂ ಕೂಡ ಗುಂಡಿ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಈಗ DK ಶಿವಕುಮಾರ್ ಅವರು ಪ್ರಧಾನಮಂತ್ರಿಗಳ ಮನೆ ಮುಂದೆ ಗುಂಡಿ ಇದೆ ಅಂತ ಹೇಳ್ತಾರಲ್ಲ, ಇಟ್ ಇಸ್ ಎ ನಾನ್ ಸೆನ್ಸ್. ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್, ಬೆಂಗಳೂರು ಉಸ್ತುವಾರಿ ಸಚಿವರು, ಜವಾಬ್ದಾರಿ ಅರ್ಥಕೊಂಡು ಮಾತಾಡ್ಬೇಕು ಅವರು. ಆಯ್ತಾ? ಬೆಂಗಳೂರಲ್ಲಿ ಎಷ್ಟು ಗುಂಡಿ ಬಿದ್ದಿದೆ. ದಸರಾ ಹಬ್ಬ ನಡೀತಾ ಇದೆ, ದೀಪಾವಳಿ ಹಬ್ಬ ಬರ್ತಾ ಇದೆ. ಜನ ಖರೀದಿ ಮಾಡ್ಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. GST 2 ಸರಳೀಕರಣ ಮಾಡಿರೋದ್ರಿಂದ ಕನ್ಸ್ಯೂಮರ್ಸು ಮ್ಯಾಕ್ಸಿಮಮ್ ಬಂದು ಬಿಸ್ನೆಸ್ ಆಕ್ಟಿವಿಟೀಸ್ ನಡಿಬೇಕು. ಬರಕ್ಕಾಗ್ತಾ ಇಲ್ಲ. ಇನ್ ಟೈಮಿಗೆ ಬಂದು ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ರೋಡ್ ವೇಸ್ ಚೆನ್ನಾಗಿಲ್ಲ. ಸೊ ಈ ಸರ್ಕಾರದ ಕಿವಿ ಹಿಂಡ್ಲಿಕ್ಕೆ, ಇದನ್ನ ಎಚ್ಚರಿಸಲಿಕ್ಕೆ ವಿರೋಧ ಪಕ್ಷವಾಗಿ ನಾವು ಸಿಂಬಾಲಿಕ್ ಆಗಿ ಚಿಕ್ಕಪೇಟೆನಲ್ಲಿ ಗುಂಡಿ ಮುಚ್ಚೋ ಕೆಲಸವನ್ನ ಮಾಡಿದೀವಿ. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಚಿಕ್ಕಪೇಟೆಯಲ್ಲಿ ಇರ್ತಕ್ಕಂಥ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡಬೇಕು. ಅದನ್ನ ಮಾಡದೆ ಸುಮ್ಮನೆ ಯಾರ ಮೇಲೋ ಆರೋಪ ಮಾಡೋದಿದೆಯಲ್ಲ, ಅದು ದಟ್ ಈಸ್ ರಾಂಗ್ ಅಂಡ್ ಇಟ್ ಈಸ್ ನಾನ್ ಸೆನ್ಸ್. ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಹೇಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಗ್ರೇಟರ್ ಬೆಂಗಳೂರು ಅಲ್ಲ ಇದು, ಗಾರ್ಬೇಜ್ ಬೆಂಗಳೂರು. ಗಾರ್ಬೇಜ್ ನ ಕ್ಲಿಯರ್ ಮಾಡಿ ಆಮೇಲೆ ನೀವು ಗ್ರೇಟರ್ ಬೆಂಗಳೂರು ಮಾಡೋರಂತೆ. ಗ್ರೇಟರ್ ಬೆಂಗಳೂರು ಮಾಡ್ತಾ ಇರೋದು ಯಾತಕ್ಕೆ? ನೀವು ರಿಯಲ್ ಎಸ್ಟೇಟ್ ಮಾಡಕ? ವಿತಿನ್ ದ ಬೆಂಗಳೂರು ಹೇಗಿದೆ ಸಿಟಿ ಅಂತ ನೋಡ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು. ಅದನ್ನ ನೋಡದೆ ಈ ಇಡೀ ಇಶ್ಯೂನ ಡೆಲ್ಲಿ ಕಡೆ ಟರ್ನ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇಟ್ ಇಸ್ ಅಟರ್ ನಾನ್ ಸೆನ್ಸ್. ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ರಿ, ಗುಂಡಿಗಳನ್ನ ಮುಚ್ಚಿದ್ರಿ. ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ನಿಮ್ಮ ಹೋರಾಟ ಏನು? ಗುಂಡಿಗಳನ್ನ ಮುಚ್ಚುವಂತಹ ನಿಟ್ಟಿನಲ್ಲಿ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ನಗರದ ಜನ ಸರ್ಕಾರಕ್ಕೆ 60% ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ಬೆಂಗಳೂರು ಸಿಟಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ IT BT ಎಕ್ಸ್ಪೋರ್ಟ್ ಹಾಕ್ತಕ್ಕಂಥ ಸಿಟಿ. ಈ ಸಿಟಿನ ಹೇಗಿಡಬೇಕು? ಈ ಸಿಟಿನ ನೀವು ಗಾರ್ಬೇಜ್ ಸಿಟಿ ಮಾಡಿರೋದ್ರಿಂದ, ಪಾತ್ವೋಲ್ ಸಿಟಿ ಮಾಡಿರೋದ್ರಿಂದ ಇಲ್ಲಿನ ಕೈಗಾರಿಕೋದ್ಯಮಗಳು ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳಿ ಅಂತ ಹೇಳ್ಬಿಡ್ಬೋದಾ? ಮುಂದೆ ಮುಖ್ಯಮಂತ್ರಿ ಆಗೋ ಆಸೆ ಇರೋರು ಬೆಂಗಳೂರಿನ ಯಾವ ಸ್ಥಿತಿಗೆ ತಂದಿದ್ದಾರೆ? ಇವರು ಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯತೆ ಇದೆಯೇನ್ರಿ? ಇದನ್ನ ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು. ಇದಿಷ್ಟು ಮಹೇಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.